ಡಿಕೆ ಶಿವಕುಮಾರ್ಗೆ ಇದ್ದಂತೆ ಸಿಎಂ ಆಗುವಂತಹ ಯೋಗ ನವೆಂಬರ್ನಲ್ಲಿ ಡಿಕೆಶಿಗೆ ಒಲಿಯುತ್ತಾ ಸಿಎಂ ಕುರ್ಚಿ ಡಿಕೆ ಶಿವಕುಮಾರ್ ಮೇಲಿದೆ ಗಡೆ ದುರ್ಗಾದೇವಿಯ ಕೃಪೆ ಗಡೆ ದುರ್ಗಾದೇವಿ ಆಶೀರ್ವಾದದಿಂದಲೇ ಸಿಎಂ ಆಗುವ ಫಲ ಯಾದಗಿರಿ ಜಿಲ್ಲೆ ಗೋನಾಳದ ಗಡೆ ದುರ್ಗಾದೇವಿ ಕೃಪೆ ಡಿಕೆ ಶಿವಕುಮಾರ್ ಅವರ ಮೇಲೆ ಇದೆಯಂತೆ ಗಡೆ ದುರ್ಗಾದೇವಿ ಪರಮ ಭಕ್ತರೂ ಕೂಡ ಹೌದು ಡಿಕೆ ಶಿವಕುಮಾರ್ ಅವರು ಕಳೆದ ಬಾರಿ ಜಾತ್ರೆಯಾದಂತಹ ಸಂದರ್ಭದಲ್ಲೂ ಕೂಡ ದೇವಿಯ ದರ್ಶನವನ್ನ ಕೂಡ ಪಡ್ಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಕಷ್ಟ ಬಂದಾಗ ದೇವಿಯ ಮೊರೆ ಕೂಡ ಹೋಗಿದ್ರು ಡಿಕೆ ಶಿವಕುಮಾರ್ 2020ರಲ್ಲೂ ಕೂಡ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾಗಿ ಪೂಜೆಯನ್ನ ಕೂಡ ಮಾಡಿಸ್ಕೊಂಡು ಬಂದಿದ್ರು ಸಂಕಷ್ಟದಿಂದ ಪಾರು ಮಾಡಿದ್ರು ಹಾಗಾಗಿಯೇ ಸ್ವಲ್ಪ ಈ ಒಂದು ದೇವಿ ಮೇಲೆ ಗಡೆ ದುರ್ಗಾ ದೇವಿ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಟಿದ್ದಾರೆ ಈಗ ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಯೋಗ ಇದೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ ಅರ್ಚಕ ಮಹದೇವಪ್ಪ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಈಗಾಗಲೇ ಜೋರಾಗಿದೆ. ಅದೇ ರೀತಿಯಾಗಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾವಣೆ ಆಗ್ತಾರೆ ಎಂಬ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಶಿವಕುಮಾರ್ ಅವರು ಇದೇ ತಿಂಗಳ ಅವಧಿಯಲ್ಲಿ ಸಿಎಂ ಆಗುತ್ತಾರೆ ಎಂಬ ಚರ್ಚೆ ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಪ್ರಮುಖವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಾವು ಇಲ್ಲಿ ಬಂದಿದ್ದೇವೆ ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಅದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಳ ಗ್ರಾಮದ ಗಡೆ ದುರ್ಗಾ ದೇವಿಯ ಪರಮ ಭಕ್ತರಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ಸಂಕಷ್ಟ ಬಂದ ಸಂದರ್ಭದಲ್ಲಿ ಇದೇ ದೇವಿ ಮಂದಿರದಲ್ಲಿ ಕೂಡ ಇಲ್ಲಿನ ಅರ್ಚಕರಂತ ಸ್ವಾಮಿ ಅವರು ಇಲ್ಲಿ ಮಹದೇವಪ್ಪ ಸ್ವಾಮಿ ಅವರು ಕೂಡ ಪೂಜೆ ಕೂಡ ನಡೆಸಿದರು ಈ ಹಿಂದೆ. ನಂತರ ಡಿಕೆ ಶಿವಕುಮಾರ್ ಅವರು 2020ರಲ್ಲಿ ಇದೇ ಗಡೆ ದುರ್ಗಾ ದೇವಿಯ ಜಾತ್ರೆಯಲ್ಲಿ ಕೂಡ ಭಾಗವಹಿಸಿ ವಿಶೇಷವಾಗಿ ಇಲ್ಲಿ ಪೂಜೆ ಕೂಡ ಸಲ್ಲಿಸಿದರು. ನಂತರ ಸಾಕಷ್ಟು ಗಡೆ ದುರ್ಗಾ ದೇವಿಯ ಪರಮ ಭಕ್ತರಾಗಿ ಇಲ್ಲಿ ಕೂಡ ದೇವಿಯ ಪೂಜೆ ಸಲ್ಲಿಸಿದ ನಂತರ ಅವರಿಗೆ ರಾಜಕೀಯ ವಲಯದಲ್ಲಿ ಕೂಡ ಉನ್ನತ ಸ್ಥಾನವನ್ನು ಕೂಡ ಅಲಂಕರಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿದ್ದಾರೆ ಎಂಬ ಚರ್ಚೆ ಕೂಡ ವ್ಯಕ್ತವಾಗ್ತಾ ಇದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಸಂದರ್ಭದಲ್ಲಿ ಪ್ರಮುಖವಾಗಿ ಈಗೇನು ಸಿಎಂ ಡಿಕೆ ಶಿವಕುಮಾರ್ ಅವರು ಅದೇ ರೀತಿಯಾಗಿ ಗಡೆ ದುರ್ಗಾ ದೇವಿಯ ದೇವಸ್ಥಾನದ ಅರ್ಚಕರಾದ ಮಹದೇವಪ್ಪ ಸ್ವಾಮಿ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕೂಡ ಈ ಹಿಂದೆ ಪೂಜೆ ಕೂಡ ಸಲ್ಲಿಸಿದರು. ಹೀಗಾಗಿ ಈಗ ಅರ್ಚಕ ಮಹದೇವಪ್ಪ ಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಾದ್ರು ಈಗ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಇಲ್ಲಿ ಬಂದು ಪೂಜೆ ಕೂಡ ಸಲ್ಲಿಸಿದ್ರು. ಈಗ ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆ ಕೂಡ ವ್ಯಕ್ತವಾಗ್ತಾ ಇದೆ. ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ? ಮತ್ತೆ ಅವ್ರು ಆಗಬೇಕು, ಆಗಿದ್ರೆ ಚೆನ್ನಾಗಿದೆ. ನಾವು ಅಮ್ಮ ಹೇಳಿದ್ದು ಅದಕ್ಕೆ ಒಪ್ಪಿಗೆ ಬೇಕು. ಈಗ ಸಿಎಂ ಬದಲಾವಣೆ ಆಗ್ತಾರ ಅಂತಂದ್ರೆ ಬೇರೆ ಅವರು ಕೂಡ ನಾ ಆಗ್ತೀನಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಡಿಕೆ ಶಿವಕುಮಾರ್ ಅವೆಲ್ಲ ಏನು ಬೇಡ, ಅದೆಲ್ಲ ತೆರೆ ಹೇಳಿದ್ರು. ಡಿಕೆ ಶಿವಕುಮಾರ್ ಆಗಲಿ ಅಂದ್ರೆ ದೇವಿ ಆಶ್ರದ ಫಲ ಅವರಿಗಿದೆ, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಅವ್ರು ಆಗ್ಬೇಕಂತೇಳಿ ಸೆಕೆಂಡ್ ಟರ್ಮ್ ಆಗ್ಬೇಕಂತೇಳಿ ಸೆಕೆಂಡ್ ಟರ್ಮ್ ಆಗ 2 ವಿನ್ನರ್ ಅಂದ್ರೆ ವಿನ್ನರ್ ಅತ್ತಗೆ ಆಗ್ಬೇಕು, ಬೇರೆಯವ್ರಿಗೆ ಇಲ್ಲಲ್ಲ. 9 ಮಂದಿ CMದಲ್ಲಿ ರೇಸ್ನಲ್ಲಿ ಇದ್ರು, ಅವನ್ನೆಲ್ಲ ತೆಗೆದು ಕೇಸಿ ಇವ್ರಿಬ್ಬರನ್ನ ರೆಡಿ ಮಾಡಿ. ಇದು ಗಡೆ ದುರ್ಗಾ ದೇವಿಯ ದೇವಸ್ಥಾನದ ಅರ್ಚಕ ಮಹದೇವ್ ಸ್ವಾಮಿ ಅವರ ಮಾತಾಗಿದೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.